ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಿಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಒಗಟುಗಳು ಭಾಗ 37 ತಂದಿದ್ದೇನೆ. ಈ ವಿಡಿಯೋದಲ್ಲಿ ಇರುವ ಪ್ರತಿಯೊಂದು ಒಗಟನ್ನು ಗಮನವಿಟ್ಟು ಕೇಳಿ, ಉತ್ತರ ಗೊತ್ತಾದರೆ ಕಾಮೆಂಟ್ನಲ್ಲಿ ಬರೆಯಿರಿ. ಎಲ್ಲ ಉತ್ತರಗಳನ್ನು ಸರಿಯಾಗಿ ಹೇಳಬಲ್ಲಿರಾ ಎಂಬುದನ್ನು ನೋಡೋಣ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ನಮ್ಮ ಇಂದಿನ ರೋಚಕ ಒಗಟುಗಳನ್ನ ಆರಂಭಿಸೋಣ. ಹಾಗಾದರೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಕನ್ನಡ ಒಗಟುಗಳು ಭಾಗ 37 ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಒಗಟು, ಸಣ್ಣ ಪೋರನಿಗೆ ಮಣ್ಣ ಕೆಲಸ. ಏನಿರಬಹುದು ಸ್ನೇಹಿತರೆ? ಸಣ್ಣ ಪೋರನಿಗೆ ಮಣ್ಣ ಕೆಲಸ. ಈ ಒಗಟನ್ನು ಬಿಡಿಸ್ತೀರಾ? 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ನಲ್ಲಿ ಬರೆಯಿರಿ. ಉತ್ತರ ಗೆದ್ದಲು ಹುಳು. ಎರಡನೇ ಒಗಟು, ತುಂಡು ಗೋಡೆ ಮೇಲೆ ಚಂದ್ರ ಕುಂತವನೆ. ಏನಿರ್ಬೋದು ಉತ್ತರ? ಗೆಸ್ ಮಾಡಿ. ಉತ್ತರ ಗೊತ್ತಾದಲ್ಲಿ ಕಾಮೆಂಟ್ನಲ್ಲಿ ಬರೆಯಿರಿ. ಉತ್ತರ ಮೂಗುತಿ. ಮೂರನೇ ಒಗಟು, ತಲೆಯಲ್ಲಿ ಕಿರೀಟ ಉಂಟು, ರಾಜನಲ್ಲ. ಕೊರಳಿನಲ್ಲಿ ಕಪ್ಪುಂಟು, ನಂಜುಂಡನಲ್ಲ. ಮೈಯಲ್ಲಿ ಕಣ್ಣುಂಟು, ದೇವೇಂದ್ರನಲ್ಲ. ಹಾಗಾದರೆ ನಾನು ಯಾರು? ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಉತ್ತರ ನವಿಲು. ನಾಲ್ಕನೇ ಒಗಟು, ಸಕ್ಕರೆ ಕಾರ್ಖಾನೆಯಾದರೂ ಸರಕ್ಕನೆ ಕೈ ಹಾಕೋಕ್ಕೆ ಆಗಲ್ಲ. ಏನಿರ್ಬೋದು ಉತ್ತರ ಸ್ನೇಹಿತರೆ? ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿ. ಉತ್ತರ ಜೇನು. ಐದನೇ ಒಗಟು, ಮಳೆ ಬಂದಾಗ ಇದು ಮೇಲಕ್ಕೆ ಹೋಗುತ್ತದೆ. ಏನಿರಬಹುದು ಉತ್ತರ? ಗೆಸ್ ಮಾಡಿ ಸ್ನೇಹಿತರೆ. ಮಳೆ ಬಂದಾಗ ಇದು ಮೇಲಕ್ಕೆ ಹೋಗುತ್ತೆ. ಉತ್ತರ ಛತ್ರಿ. ಒಗಟು 6, ಅಕ್ಷರ ಉಂಟು ಲಿಪಿಯಲ್ಲ, ಶಾಸನ ಉಂಟು ಶಿಲೆಯಲ್ಲ, ಪೈರುಂಟು ಗದ್ದೆಯಲ್ಲ. ಹಾಗಾದರೆ ನಾನು ಯಾರು? ಉತ್ತರ ನಾಣ್ಯ. ಏಳನೇ ಒಗಟು, ಅರ್ಧ ಏರಿದಾಗ ಅಳು, ಪೂರ್ತಿ ಏರಿದಾಗ ನಗು. ಏನಿರಬಹುದು? ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಬಳೆ ತೊಡಿಸುವುದು. ಒಗಟು 8, ನಿಂಗನ್ ಮನೆ ಹುಂಜ ರಂಗನ್ ಮನೇಲಿ ಮೊಟ್ಟೆ ಇಟ್ಟರೆ ಆ ಮೊಟ್ಟೆ ಯಾರಿಗೆ ಸೇರಬೇಕು? ಫ್ರೆಂಡ್ಸ್, ಉತ್ತರ ಗೆಸ್ ಮಾಡಿ. ಏನಿರಬಹುದು ಅಂತ? ಉತ್ತರ ಹುಂಜ ಮೊಟ್ಟೆನೇ ಇಡೋದಿಲ್ಲ. 9ನೇ ಒಗಟು, ಜನನ ಮರಣಗಳೆರಡು ನೀರಿನ ಮಧ್ಯದಲ್ಲಿಯೇ, ಹಾಗೆ ಎಲ್ಲರ ಮನೇಲೂ ನಾನು ಇರ್ತೀನಿ. ಏನಿರಬಹುದು? ಏನಿದು? ಗೆಸ್ ಮಾಡಿ ಸ್ನೇಹಿತರೆ.
ಉತ್ತರ ಉಪ್ಪು. 10ನೇ ಒಗಟು, ಒಂದು ಕಾಲಿನ ಕೊಕ್ಕರೆ 900 ಮೊಟ್ಟೆ ಕೊಡುತ್ತದೆ. ಏನಿರಬಹುದು ಉತ್ತರ ಸ್ನೇಹಿತರೆ? ಒಂದು ಕಾಲಿನ ಕೊಕ್ಕರೆ 900 ಮೊಟ್ಟೆ ಇಡುತ್ತದೆ. ಉತ್ತರ ಅಡಿಕೆ ಮರ. ನೋಡುದಲ್ವ ಸ್ನೇಹಿತರೆ, ಈ 10 ಒಗಟುಗಳನ್ನ ಇವತ್ತಿನ ಕನ್ನಡ ಒಗಟುಗಳು ಭಾಗ 37 ಇಲ್ಲಿಗೆ ಮುಗೀತು. ಇದೇ ರೀತಿ ಮತ್ತಷ್ಟು ಒಗಟುಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ಒಗಟುಗಳ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಗಟುಗಳ ಉತ್ತರನ ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಭೇಟಿ ಆಗ್ತೀನಿ. ಧನ್ಯವಾದಗಳು.